ಕಣ್ಣಿಗೆ ಏನು ಮಡಿಕೊಂಡಿದೆ. ಚಾಮರಾಜನಗರದಲ್ಲೊಂದು ಲೈವ್ ಆಪರೇಷನ್ ನಡೆದಿದೆ, ಅದು ಸಕ್ಸಸ್ ಕೂಡ ಆಗಿದೆ. ಸಂತೇಮರಹಳ್ಳಿ ಹೆರಿಗೆ ಆಸ್ಪತ್ರೆಯಲ್ಲಿ ಲೈವ್ ಆಪರೇಷನ್ ನಡೆದಿರುವುದು. ಮಹಿಳೆಯರ ಗರ್ಭಕೋಶ ಸಂಬಂಧಿತ ಕಾಯಿಲೆಗೆ ಆಪರೇಷನ್ ಅನ್ನ ಮಾಡಲಾಗಿದೆ. ಇನ್ನು ಹೋಬಳಿ ಮಟ್ಟದಲ್ಲಿ ನಡೆದಂತ ಲೈವ್ ಆಪರೇಷನ್ ಇದು ಫಾರ್ ದ ಫಸ್ಟ್ ಟೈಮ್ ನಮ್ಮ ರಾಜ್ಯದಲ್ಲಿ ಆಗಿದ್ದು, ಅದು ಸಕ್ಸಸ್ ಕೂಡ ಆಗಿದೆ. ಹಾಗಾಗಿ ದೇಶದಾದ್ಯಂತ ವ್ಯಾಪಕ ಪ್ರಶಂಸೆ ಕೂಡ ಈ ಆಪರೇಷನ್ ಸಕ್ಸಸ್ ಆಗಿರೋದ್ರಿಂದ ವ್ಯಕ್ತವಾಗ್ತಾ ಇದೆ. ಮಹಿಳೆಯರ ಗರ್ಭಕೋಶ ಸಂಬಂಧಿತ ಕಾಯಿಲೆಗೆ ಆಪರೇಷನ್ ನಡೆದಿರೋದು. ಇನ್ನು ಈ ಲೈವ್ ಆಪರೇಷನ್ ಆಗ್ತಾ ಅದನ್ನ ವೀಕ್ಷಣೆ ಮಾಡಿದರೆ ಮೆಡಿಕಲ್ ವಿದ್ಯಾರ್ಥಿಗಳು ವೆಬಿನಾರ್ ಮೂಲಕ ವಿದ್ಯಾರ್ಥಿಗಳ ಅನುಮಾನಕ್ಕೆ ಪರಿಹಾರ ಕೂಡ ಅಲ್ಲಿ ಸೂಚಿಸಿದ್ದಾರೆ ಡಾಕ್ಟರ್ಸ್. ರಾಜ್ಯದಲ್ಲೇ ಹೋಬಳಿ ಆಸ್ಪತ್ರೆಯಲ್ಲಿ ನಡೆದಂತ ಆಪರೇಷನ್ ಸಕ್ಸಸ್ ಆಗಿದೆ. ಅದರಲ್ಲಿ ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಗರ್ಭಕೋಶ ಆಪರೇಷನ್ ಹೆಚ್ಚು ಖರ್ಚಿಲ್ಲದೆ ಸಕ್ಸಸ್ ಆಗಿದೆ ಅನ್ನೋದು ಸಾಬೀತಾಗಿದೆ ಈ ಆಪರೇಷನ್ ಮುಖಾಂತರ. ಹಾಗಾಗಿ ದೇಶದಾದ್ಯಂತ ಪ್ರಶಂಸೆಯನ್ನ ಗಳಿಸಿದೆ ಈ ಲೈವ್ ಆಪರೇಷನ್. ಈ ವಿಜುವಲ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಚಾಮರಾಜನಗರದ ಸಂತೇಮರಹಳ್ಳಿಯಲ್ಲಿ ಆದಂತ ಒಂದು ಲೈವ್ ಆಪರೇಷನ್. ಮಹಿಳೆಯರ ಗರ್ಭಕೋಶ ಸಂಬಂಧಿತ ಕಾಯಿಲೆಗೆ ಒಂದು ಆಪರೇಷನ್ ಅನ್ನ ಮಾಡಿದ್ದಾರೆ ಸಂತೇಮರಹಳ್ಳಿ ಹೆರಿಗೆ ಆಸ್ಪತ್ರೆಯಲ್ಲಿ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ, ಅದರಲ್ಲೂ ಹೋಬಳಿ ಮಟ್ಟದಲ್ಲಿ ನಡೆದಂತ ಒಂದು ಮೇಜರ್ ಆಪರೇಷನ್ ಇದು. ಕಡಿಮೆ ಖರ್ಚಿನಲ್ಲಿ ಆಗಿದೆ, ಅದು ಸಕ್ಸಸ್ ಕೂಡ ಆಗಿದೆ. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೂಡ ನೇರವಾಗಿ ಅದನ್ನ ವೀಕ್ಷಣೆ ಮಾಡಿ ತಮ್ಗೇನೆಲ್ಲ ಡೌಟ್ಸ್ ಬಂದಿದೆ ಈ ಆಪರೇಷನ್ ಆಗುವಂತ ಟೈಮ್ನಲ್ಲಿ, ಸೊ ಅದನ್ನೆಲ್ಲ ಒಂದು ಪರಿಹಾರ ಕೂಡ ಮಾಡಿಕೊಂಡಿದ್ದಾರೆ ಆ ಡೌಟ್ಸ್ಗೆ. ಈಗ ದೇಶದಾದ್ಯಂತ ಈ ಆಪರೇಷನ್ ಸಕ್ಸಸ್ ಆಗಿರೋದ್ರಿಂದ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಇದರಲ್ಲಿ ಏನು ಅಂತಂದರೆ, ಒಟ್ಟು ನಾವು 15 ಹೆಣ್ಣು ಜನ ಮಕ್ಕಳಿಗೆ ಬಂದಿರೋದ್ರಲ್ಲಿ ನಾವು 6 ಜನ ಹೆಣ್ಮಕ್ಳಿಗೆ ನಾವು ಆಪ್ರೇಷನ್ ಮಾಡಿ ಆಗಿದೆ. ಈ ಎಲ್ಲ 6 ಜನ ಹೆಣ್ಮಕ್ಳಿಗೂ ನಾವು ಯಾವುದೇ ರೀತಿಯಾದ ಹೊಟ್ಟೆನ ಕುಯ್ದೆ ಕಟ್ ಮಾಡಿದೆ ನಮ್ಮ ಕೆಳಭಾಗದಿಂದನೇ ಅವರಿಗೆ ಗರ್ಭಕೋಶನ ತೆಗೆಯೋದು ಮತ್ತು ಅವ್ರಿಗೆ ಇದ್ದಿದ್ದ ತೊಂದರೆಗಳನ್ನ ನಾವು ಸರಿ ಮಾಡಿ ಹೊಸ ರೀತಿಯಾದ ವಿಧಾನದಲ್ಲಿ ಅವರಿಗೆ ಸರ್ಜರೀಸ್ ಮಾಡಿ ಕೊಟ್ಟಿರೋದಾಗುತ್ತೆ. ಈ ರೀತಿ ಇದೇ ಸರ್ಜರೀಸು ಏನಿದ್ರು ಮೆಡಿಕಲ್ ಕಾಲೇಜು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಮಾತ್ರ ಮಾಡೋವಂಥದ್ದು. ಇದಕ್ಕೆ ಮಿನಿಮಮ್ ಅಂತಂದ್ರೂ 1.5-2 ಲಕ್ಷ ಅಷ್ಟು ಖರ್ಚಾಗುತ್ತೆ ದುಡ್ಡು. ಅಂಥ ಇದರಲ್ಲಿ ನಾವು ಉಚಿತವಾಗಿ ನಮ್ಮ ಜಿಲ್ಲೆಯಿಂದ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲನೇ ಬಾರಿಗೆ ನಾವು ಈಗ ಶುರು ಮಾಡ್ತಾ ಇದ್ದೀವಿ. ಮನೆಗೆ ನುಗ್ಗಿ ಮಹಿಳೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಶಂಕರಘಟ್ಟದಲ್ಲಿ ಈ ಘಟನೆ ನಡೆದಿದೆ. ಮನೆಗೆ ನುಗ್ಗಿ 3 ಗೃಹಿಣಿ ಮಮತಾ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀನು ವಿಚಾರವಾಗಿ ಈ ಹಲ್ಲೆ ನಡೆದಿರೋದು. ಮನೆಗೆ ನುಗ್ಗಿ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಶಂಕರಘಟ್ಟದಲ್ಲಿ ನಡೆದಿರುವಂತ ಘಟನೆ ಇದು. ಮಮತಾ ಅನ್ನೋರ ಮೇಲೆ ಅವ್ರ ಮನೆಗೆ ನುಗ್ಗಿ ಒಟ್ಟು 3 ಜನ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಚಾಕುವಿನಿಂದ ಮಹಿಳೆ ಕೈಗೆ ಈ ಹಲ್ಲೆಕೋರರು ಇರಿದಿದ್ದಾರೆ. ಆಸ್ತಿ ವಿಚಾರ ಹಿನ್ನೆಲೆಯಲ್ಲಿ ನಿರಂತರವಾಗಿ ಈ ತರ ಹಲ್ಲೆ ಆಗ್ತಲೇ ಇದೆಯಂತೆ, ಕಿರುಕುಳ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಇವ್ರ ಮನೆಯವರು, ಈ ಮಮತಾ ಮನೆಯವರು ಆರೋಪ ಮಾಡ್ತಾ ಇದ್ದಾರೆ. ಮಮತಾ ಮತ್ತು ಪ್ರಸನ್ನ ದಂಪತಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಇವರು ಆರೋಪ ಮಾಡ್ತಿರೋದು. ಈ ಗಂಭೀರ ಆರೋಪ ಯಾರ ಮೇಲೆ ಕೇಳಿ ಬರ್ತಿದೆ ಅಂದ್ರೆ, ತರೀಕೆರೆಯ ಬಿಜೆಪಿ ಶಾಸಕ ಸುರೇಶ್ ಅವರ ವಿರುದ್ಧವಾಗಿ ಈ ಆರೋಪ ಕೇಳಿ ಬರ್ತಾ ಇರೋದು. ಶಾಸಕರ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ ಅಂತ ಮಮತಾ ಮತ್ತೆ ಪ್ರಸನ್ನ ಆರೋಪ ಮಾಡ್ತಾ ಇದ್ದಾರೆ. ಜಮೀನು ವಿಚಾರವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಸೊ ಹಿಂದೆ ಅವರು ಸುಮಾರು 1,80,00,000ಕ್ಕೆ ಒಂದು ಜಮೀನನ್ನ ಖರೀದಿ ಮಾಡಿರ್ತಾರೆ ಬೇರೆ ಒಬ್ಬ ವ್ಯಕ್ತಿಯಿಂದ. ಅಡ್ವಾನ್ಸ್ ಅನ್ನು ಕೂಡ ಪೇ ಮಾಡಿರ್ತಾರೆ 1,15,00,000. ಉಳಿದಂತ ಅಮೌಂಟ್ ಕೊಡ್ಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ಇನ್ನೇನು ರಿಜಿಸ್ಟರ್ ಮಾಡಬೇಕು ಅಂದಾಗ ಈ ಜಮೀನ್ ಮಾರಾಟ ಮಾಡಿದಂತ ವ್ಯಕ್ತಿ ಬಂದಿರೋದಿಲ್ಲ. ಹಾಗಾಗಿ ಆ ಟೈಮ್ನಿಂದ ಈ ಕಿರಿಕ್ ಶುರುವಾಗಿದೆ. ಅಂದ್ರೆ ಮೀಡಿಯಾದ ಮುಂದೆ ಬಂದು ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಅದೇ ಟಾಪಿಕ್ ಅನ್ನ ಹಿಡ್ಕೊಂಡು ಅದ್ರ ನಮ್ಮ ಶಾಸಕರ ಮೇಲೂ ನೀವು ಆರೋಪ ಮಾಡಿದೀರಾ ಅಂತ ಹೇಳಿ ಶಾಸಕರ ಕಡೆಯವರು ಮನೆಗೆ ನುಗ್ಗಿ ಈ ತರ ಚಾಕುವಿನಿಂದ ಇರಿದಿದ್ದಾರೆ, ನಮ್ಮ ಮೇಲೆ ಪದೇ ಪದೇ ದಾಳಿ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತ ಮಮತಾ ಮತ್ತೆ ಪ್ರಸನ್ನ ಆರೋಪವನ್ನ ಮಾಡ್ತಾ ಇರೋದು. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.